ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸ್ಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7694939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. MMS ಶ್ರೀನಿವಾಸ್ ನೇತೃತ್ವದಲ್ಲಿ UPSC ರ್ಯಾಂಕ್ ವಿಜೇತ ಡಾಕ್ಟರ್ ವರುಣ್ ಗೌಡಗೆ ಸನ್ಮಾನ. ಶ್ರೀನಿವಾಸ ಟ್ರೇಡಿಂಗ್ ಕಂಪನಿಯ ಮಾಲೀಕ ಮತ್ತು ಮಾಜಿ APMC ನಿರ್ದೇಶಕ MMS ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ APMC ದವಸ ಧಾನ್ಯ ಮಾರುಕಟ್ಟೆಯಲ್ಲಿ ಇಂದು ಸಂಜೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ UPSC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್, ಅಖಿಲ ಭಾರತ ಮಟ್ಟದಲ್ಲಿ 462ನೇ ರ್ಯಾಂಕ್ ಪಡೆದ ಡಾಕ್ಟರ್ P. ವರುಣ್ ಗೌಡರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ APMC ಮಾರುಕಟ್ಟೆಯ ಕಾರ್ಯದರ್ಶಿ ಸುನೀತಾರವರು, UPSC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್, ಅಖಿಲ ಭಾರತ ಮಟ್ಟದಲ್ಲಿ 462ನೇ ರ್ಯಾಂಕ್ ಪಡೆದ ಡಾಕ್ಟರ್ P. ವರುಣ್ ಗೌಡರವರು ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾದರಿಯಾಗಿದ್ದಾರೆ ಎಂದ ಅವರು, ಸತತ ಪ್ರಯತ್ನ ಮತ್ತು ಕಠಿಣ ಶ್ರಮದ ಸಾಧನೆಯಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಸರ್ಕಾರದ ಸೇವೆಗಳು ಕಟ್ಟಕಡೆಯ ನಾಗರಿಕರಿಗೆ ತಲುಪುವಂತೆ ನಿಷ್ಪಕ್ಷವಾಗಿ ಸೇವೆ ಸಲ್ಲಿಸುವಂತೆ ಸಹ ಕೋರಿದರು. UPS ಪರೀಕ್ಷೆಗಳು ಬರೆಯಬೇಕೆಂದು ಬಹುತೇಕ ಮಂದಿಗೆ ಆಸೆ ಇರುತ್ತೆ, ಆದರೆ ಅದರಲ್ಲಿ ಯಶಸ್ಸು ಸಿಗುವುದು ತುಂಬ ವಿರಳ. ಅವರ ಪೋಷಕರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ರ್ಯಾಂಕ್ ಗಳಿಸಿದ್ದಾರೆ ಅಂತ ಅವರನ್ನು ಎಲ್ಲರೂ ಗುರುತಿಸಿ ಮತ್ತೊಬ್ಬರಿಗೆ ಪ್ರೇರಣೆಯಾಗಿ ಸನ್ಮಾನಿಸುತ್ತಿರುವುದು ಸಂತಸ ವಿಚಾರ ಎಂದರು. ಇನ್ನು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ವರ್ತಕ ಗಂಜಿಗುಂಟೆ ಮೌಲಾರವರು ಮಾತನಾಡಿ, UPSC ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಗಳಿಸಿ ಅವಿಭಜಿತ ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಿರುವ ಅವರನ್ನು ಮಾರುಕಟ್ಟೆ ಎಲ್ಲ ವರ್ತಕರು ಸೇರಿಕೊಂಡು ಮಾಜಿ APMC ನಿರ್ದೇಶಕ MMS ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸನ್ಮಾನ ಮಾಡಿ ಅಭಿನಂದಿಸುತ್ತಿರುವುದು ಸಂತಸ ವಿಚಾರ ಎಂದರು. ತಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಅವರ ಪ್ರೋತ್ಸಾಹದಿಂದ ಇಂದು ಪೊಲೀಸ್ ಇಲಾಖೆಯಲ್ಲೇ ಉತ್ತಮ ಸ್ಥಾನವನ್ನು ಡಾಕ್ಟರ್ ವರುಣ್ ಗೌಡರು ಅಲಂಕರಿಸುತ್ತಿದ್ದು ಅವರ ಆ ಸ್ಥಾನಕ್ಕೆ ಏರಲು ಸಂಪೂರ್ಣ ಸಹಕಾರ ನೀಡಿದ ಪೋಷಕರಿಗೆ ಕೃತಜ್ಞತೆ ಸಹ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ APMC ನಿರ್ದೇಶಕ ಚಲನ್ನ, ವರ್ತಕರಾದ ರಾಜಾರೆಡ್ಡಿ, ಎನ್ಸಾಮ್ ರೆಡ್ಡಿ, CM ಮೂರ್ತಿ, ಗ್ಯಾಸ್ ಮುರಳಿ, IC ನರಸಿಂಹ, ಶಿವರಾಜ್ ರಾವ್, MPL ವೆಂಕಟೇಶ್, ವಿಶ್ವನಾಥ್ ಗೌಡ, ಶಂಕರ್, ಆನಂದ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ತಾಲೂಕಿನ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಡಿಸ್ಟಿಕ್ಕಲ್ಲೇ IAS ಆಫೀಸರ್ ಆಗಿ ಇವತ್ತು ನಮಗೆ ಎಕ್ಸಾಮ್ ಬರೆದಿದ್ದಾರೆ. ಅದು ತೇಳ್ಗಡೆ ಹೊಂದಿರ್ತಾರೆ. ಒಂದು ಚಿಕ್ಕ ಹಳ್ಳಿಯಲ್ಲಿ ಜನ್ಮ ತಾಳಿ ಇವತ್ತು ನಮ್ಮ ಎರಡೂ ಜಿಲ್ಲೆಗಳಿಗೆ ಒಂದು
ಕೀರ್ತಿಯನ್ನು ತಂದುಕೊಟ್ಟಿರುತ್ತಾರೆ. ಅದರಿಂದ ನಾವು ನಮ್ಮ APMC ಮಾರ್ಕೆಟಿಂದ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಅದರಿಂದ ಅವರು ನಮ್ಮ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ನಮ್ಮ ಈ APMC ಕಡೆಯಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತಾ ನಾನು 2 ಮಾತು ಮಾತಾಡಲು ಬಯಸ್ತೇನೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಓದು ಅನ್ನೋದು ತುಂಬ ಮುಖ್ಯ ಅಂತ ತೋರಿಸ್ಕೊಟ್ಟಿದ್ದಾರೆ. ವೃತ್ತಿಯಲ್ಲಿ ತಂದೆ ತಾಯಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಅವರಿಗೆ ಸುದೀರ್ಘವಾದಂತಹ ಅವರಿಗೆ ಇದನ್ನು ಕೊಟ್ಟು ಒಂದು IAS ಆಫೀಸರ್ ಆಗಬೇಕಂದ್ರೆ ಅಷ್ಟು ಸುಲಭ ಅಲ್ಲ. UPS ಅಲ್ಲಿ ಪರೀಕ್ಷೆ ತೇರ್ಗಡೆ ಆಗಬೇಕಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ವೃತ್ತಿ ಅವರು ಮತ್ತೆ ಇದು ಡಾಕ್ಟರ್ ವೃತ್ತಿಯನ್ನು ಮಾಡಿ ಕೆಲವು ದಿನಗಳಿಂದ ವೃತ್ತಿಯನ್ನು ಮಾಡಿರ್ತಾರೆ. ಆದರೂ ಸಹ ಛಲ ಬಿಡದೆ ನಾನು ಒಂದು ಸಮಾಜಕ್ಕೆ ಏನಾದರೂ ಒಂದು ಪ್ರತಿಭೆಯಾಗಿ ತೋರಿಸ್ಬೇಕು, ನಮ್ಮ ತಂದೆ ತಾಯಿಗೆ ನಾನು ಒಂದು ಕೀರ್ತಿಯನ್ನು ತಂದುಕೊಡಬೇಕು ಅಂತೇಳಿ ಒಂದು ಛಲವನ್ನು ತೊಟ್ಟು ಇವತ್ತು ಅವರು UPS ಅಲ್ಲಿ ತೇರ್ಗಡೆ ಹೊಂದಿ 160 ರ್ಯಾಂಕನ್ನು ಗಳಿಸಿರ್ತಾರೆ. ಅದಕ್ಕೆ 462 ರ್ಯಾಂಕನ್ನು ಗಳಿಸಿದ್ರೆ ಅದು ನಮ್ಮ 2 ಜಿಲ್ಲೆಗಳಿಗೆ ಹೆಮ್ಮೆಯ ಸಂತೋಷ. ಯಾಕಂದರೆ ಫಸ್ಟ್ ಜಿಲ್ಲೆ, ನೆಕ್ಸ್ಟ್ ಕರ್ನಾಟಕ. ಆದ್ದರಿಂದ ನಾವು ಇವತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಚಿಕ್ಕ ಹಳ್ಳಿಯಲ್ಲಿ ಸೇವೆಯನ್ನು ಮಾಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ. ಹಾಗೂ ಇವರ ಸೇವೆ ನಮ್ಮ 2 ಜಿಲ್ಲೆಗಳಿಗೆ ಅಗತ್ಯವಿರೋದರಿಂದ ಮುಂದಿನ ದಿವಸಗಳಲ್ಲಿ ಅವರು ನಮ್ಮ ಜಿಲ್ಲೆಯಲ್ಲಿ ಬಂದು ಅವರ ಸೇವೆಯನ್ನು ಸಲ್ಲಿಸುತ್ತಾರಂತ ಒಂದು ಆಶಯ ಭಾವನೆಯನ್ನು ಮೂಡಿಸಿ ಇವರ ಗುಣಗಳಿಂದ ಇವತ್ತು ಚಿಕ್ಕ ಮಕ್ಕಳು ಇವರ ಪ್ರತಿಭೆಯನ್ನು ನೋಡಿ ಮುಂದಿನ ದಿನಗಳಲ್ಲಿ ಅವರ ಇದನ್ನು ಕಲ್ತ್ಕೋಬೇಕಾಗುತ್ತೆ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸಾಧನೆಗೆ ಅಸಾಧ್ಯವಾಗುವುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಲ್ಲಿ ಇರಬೇಕು. ಅಂತಹ ಛಲವನ್ನು ದೃಢತೊಟ್ಟು ಇವತ್ತು ನಮಗೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ನಮಗೂ ಅದು ಗರ್ವದ ವಿಷಯ. ಆ ಗರ್ವಕ್ಕೆ ನಾವು ಮುನಿಸಿ ಇವತ್ತು ನಮ್ಮ ಚಿಕ್ಕ ಸೇವೆಯನ್ನು ಅವರಿಗೆ ಅಳಿಲು ಸೇವೆಯನ್ನು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ. ಮುಂದಿನ ದಿವಸಗಳಲ್ಲಿ ಅವರು ನಮ್ಮ 2 ಜಿಲ್ಲೆಗಳಿಗೆ ಸೇವೆಯನ್ನು ಸಲ್ಲಿಸುತ್ತಾರೆ ಅಂತ ಆಶಾಭಾವನೆ ಮೂಡುತ್ತಾ ನನ್ನ 2 ಮಾತನ್ನು ನಮ್ಮ ಡಾಕ್ಟರ್ ವರುಣ್ ಗೌಡ ಸರ್ ಅವರಿಗೆ ಅಭಿನಂದನೆಗಳು. ಇವರು ಅಖಿಲ ಭಾರತ UPS ಎಕ್ಸಾಮಲ್ಲಿ 462ನೇ ರ್ಯಾಂಕ್ ಪಡೆದು ಸ್ಟೇಟ್ ಕರ್ನಾಟಕ ಇದರಲ್ಲಿ 7ನೇ ರ್ಯಾಂಕ್ ಪಡೆದು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಮಾದರಿಯಾಗಿ ನಿಂತಿದ್ದಾರೆ. ಆಮೇಲೆ ಅವರ ಒಂದು ಸತತ ಪ್ರಯತ್ನದಿಂದ ಅಷ್ಟು ಈಸಿ ಅಲ್ಲ UPS ಎಕ್ಸಾಮ್ ಕ್ಲಿಯರ್ ಮಾಡೋದು. ಅವರ ಒಂದು ಕಠಿಣ ಪರಿಶ್ರಮದಿಂದ ಇವತ್ತು ಆ ಸಾಧನೆ ಮಾಡಿದ್ದಾರೆ. ಮುಂದೆ ಒಳ್ಳೆಯ ಹುದ್ದೆ ಅಲಂಕರಿಸಿ ಸರ್ಕಾರದ ಸೇವೆಗಳು ಕಡೆಯ ನಾಗರಿಕರಿಗೂ ತಲುಪುವಂತೆ ಅವರು ನಿಷ್ಪಕ್ಷಪಾತವಾಗಿ ಕೆಲಸ ನಿರ್ವಹಿಸಬೇಕು. ಮತ್ತು ಎಷ್ಟೋ UPS ಎಕ್ಸಾಮ್ ಬರೀಬೇಕು, ಎಲ್ಲ ವಿದ್ಯಾರ್ಥಿಗಳಿಗೂ ಆಸೆ ಇರುತ್ತೆ, ಆದರೆ ಸಕ್ಸಸ್ ಅನ್ನೋದು ಅದು ತುಂಬ ವಿರಳ. ಸೊ ಅದಕ್ಕೆ ಅವರ ಪೋಷಕರ ಒಂದು ಮಾರ್ಗದರ್ಶನ ಹಾಗೂ ಅವರ ಒಂದು ಪ್ರೋತ್ಸಾಹದಿಂದ ಸರ್ ಗಳಿಸಿದ್ದಾರೆ. ಆಮೇಲೆ ನಮ್ಮ ಸ್ಥಳೀಯರಾಗಿರೋದಕ್ಕೆ ಅವರು ತುಂಬ ಇವತ್ತು ಇಷ್ಟು ಇಲ್ಲಿ ಕರೆದು ನಮ್ಮ APMC ಪೇಟೆ ಕಾರ್ಯಕರ್ತರು, ಹಮಾಲರು, ಸಾರ್ವಜನಿಕರು ಎಲ್ಲರೂ ಇವತ್ತು ಅವ್ರನ್ನ ಕರೆದು ಸನ್ಮಾನ ಮಾಡಿಸಿರೋದರಿಂದ ಎಷ್ಟೋ ಜನಕ್ಕೆ ಅವರು ಒಂದು ಮಾದರಿಯಾಗಿ ನಿಲ್ತಾರೆ. ನಮ್ಮ ಸ್ಥಳೀಯರಾಗಿ ಮಾರ್ಗದರ್ಶನ ನೀಡಬೇಕು ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು, ಹಾಗೆ ಅವರ ತಂದೆ ತಾಯಿಯವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾರೆ. ಹಾಗೂ ಇಲ್ಲಿ ನೆರೆದಿರುವ ಸಾರ್ವಜನಿಕರಿಗೆ ಈ ದಿನ ನನ್ನ ಮಗ ಅಖಿಲ ಭಾರತ ಮಟ್ಟದಲ್ಲಿ UPSC ಪರೀಕ್ಷೆ ಬರೆದು 462ನೇ ರ್ಯಾಂಕ್ ಪಡೆದಿರ್ತಾರೆ. ಹಾಗೂ ಕರ್ನಾಟಕದಲ್ಲಿ 7ನೇ ರ್ಯಾಂಕ್ ಪಡೆದು ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಮತ್ತು ನಮ್ಮ ಚಿಂತಾಮಣಿ ತಾಲೂಕಿಗೆ ಹಾಗೂ ನಮ್ಮ ಪೊಲೀಸ್ ಇಲಾಖೆಗೆ ಗೌರವ ತಂದಿರ್ತಾರೆ. ನಾನು ಹೇಳೋದಿಷ್ಟೇ, ಯಾರೇ ಆಗಲಿ ಮುಂದೆ ಒಳ್ಳೆಯ ಹುದ್ದೆ ಸಿಗ್ತದೆ. ಬಡವರಿಗೆ, ನೊಂದವರಿಗೆ ಮತ್ತು ನಮ್ಮ ತಾಲೂಕು, ಜಿಲ್ಲೆ ಅಭಿಮಾನ ಇದ್ದು ನಿಸ್ವಾರ್ಥ ಸೇವೆ ಮಾಡಲಿ. ನನ್ನ ಕೈಲಿ ಆದಷ್ಟು ನಾನು ನಿಸ್ವಾರ್ಥ ಸೇವೆ ಮಾಡಿದ್ದೀನಿ ಅವ್ರಿಗೆ. ಯಾಕಂದ್ರೆ ನಮಗೊಂದು ಅಷ್ಟು ಅವಕಾಶಗಳಿಲ್ಲ, ನಮ್ಮ ಅವಕಾಶದಲ್ಲಿ ನಾವು ಮಾಡಿದ್ದೀವಿ. ಅವ್ರಿಗೆ ತುಂಬ ಆಪರ್ಚುನಿಟಿ ಇದೆ. ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ತರಲಿ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ತಾಲೂಕು ಒಳ್ಳೆ ಹೆಸರು ತರಲಿ ಅಂತ ದೇವರಲ್ಲೇ. ಮೊದಲನೇದಾಗಿ ಇಲ್ಲಿ ನಡೆದಿರ್ತಿರುವಂಥ ಎಲ್ಲ APMC ಮುಖಂಡರಿಗೂ ಮತ್ತು ಸಾರ್ವಜನಿಕರಿಗೂ ನನ್ನ ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪ ಹೇಳ್ತಾ ಇರ್ತಾರೆ ಯಾವಾಗೂ, MMS ಶ್ರೀನಿವಾಸ್ ಅಂಕಲ್ಲು, APMC ಅವರು ಯಾವಾಗೂ ಎಲ್ಲರನ್ನೂ ಯಾವುದೇ ಮಕ್ಕಳು ಬರಲಿ, ಯಾವುದೇ ಸಾಧಕರಾಗಲಿ ಅವ್ರನ್ನ ಯಾವಾಗೂ ಸನ್ಮಾನ ಮಾಡಿಸ್ತಾರಂತ. ನನಗೆ ಅದು ಕೇಳಿ ತುಂಬ ಖುಷಿ ಆಯಿತು. ಯಾಕಂದರೆ ಒಬ್ಬರನ್ನ ಪ್ರೋತ್ಸಾಹಿಸೋದು, ಒಬ್ಬರನ್ನ ರೆಕಗ್ನೈಸ್ ಮಾಡೋದು ಅನ್ನೋದು ತುಂಬ ಒಳ್ಳೆಯ ಗುಣ.
ಆ ಗುಣ APMC ಅವರು ಮಾಡ್ಕೊಂಬಂದಿದ್ದೀರಾ, ಅದು ತುಂಬ ನನಗೆ ಕೃತಜ್ಞತೆಗಳು. ನನಗೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಅಂದರೆ ತುಂಬ ಹೆಮ್ಮೆ ನನಗೆ. ನಾನು ಇಲ್ಲಿ ಹುಟ್ಟಿ ಬೆಳೆದಿರೋದು ಒಂಥರ ನನಗೆ ಖುಷಿ. ಸೊ ನಾನಿನ್ನು ನೆಕ್ಸ್ಟು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅಂಕಲ್ ಎಲ್ಲರಿಗೂ, ಮುಂದೆ ಯಾರು ಚೆನ್ನಾಗಿ ಓದೋ ಹುಡುಗರು ಇರಲಿ, ಮುಂದೆ ಯಾರು ಸಾಧಕರು ಇರಲಿ, ಅವ್ರನ್ನೆಲ್ಲ ಸನ್ಮಾನ ಮಾಡಿ ಅವ್ರಿಗೆ ಹೇಳಿ ಅಂಕಲ್, ಹೇಳಿ ಚೆನ್ನಾಗಿ ಓದೋಕ್ಕೆ ಹೇಳಿ. ಯಾಕಂದರೆ ನನ್ನ ಎನ್ಕರೇಜ್ಮೆಂಟು ಅವ್ರಿಗೂ ಒಂಥರ ಖುಷಿ ಆಗುತ್ತೆ, ನಾವು ಇನ್ನೂ ಏನೋ ಸಾಧಿಸ್ಬೇಕು ಮುಂದೆ ಅಂತ. ಸೊ ಆ ಥರ ಮಾಡ್ಕೊಂಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಂಕಲ್ ಹೇಳ್ತಾಯಿದ್ರು ನಾವು ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಂತ. ನನ್ನ ಕೈಲಿ ಆದಷ್ಟು ನಾನು ಮಾಡ್ತೀನಿ ಅಂಕಲ್. ನಾನು ಯಾವತ್ತೂ ನಮ್ಮ ಚಿಂತಾಮಣಿ ನಮ್ಮ ಜಿಲ್ಲೆ ನಾನು ಯಾವತ್ತೂ ಮರೆಯಲ್ಲ. ನಾನು ಯಾವತ್ತೂ ಒಂಥರ ಏನಾದರೂ ಖುಷಿಯಿಂದ ಹೇಳ್ಕೊತೀನಿ ನಾನು ನಮ್ಮ ತಾಲೂಕವನಂತ. ಸೊ ಎಲ್ಲರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಜಿಲ್ಲೆಗೋಸ್ಕರ, ನಮ್ಮ ಜನಕ್ಕೋಸ್ಕರ ನಾನು ಯಾವತ್ತೂ ದುಡಿಯೋಕ್ಕೆ ಸಿದ್ಧ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.